ಹೆಚ್ಡಿಕೋಟೆ ಪುರಸಭೆಯಲ್ಲಿ ಅಧಿಕಾರಿಗಳು ಮತ್ತು ಸದಸ್ಯರ ನಡುವಿನ ಸಂಘರ್ಷ ಅಂತ್ಯವಾದ ಲಕ್ಷಣಗಳು ಕಾಣುತ್ತಿಲ್ಲ. ಹರಾಜು ಪ್ರಕ್ರಿಯೆ ಮತ್ತು ಕಂದಾಯ ವಸೂಲಾತಿ ವಿಚಾರದಲ್ಲಿ ಮುಸುಕಿನ ಗುದ್ದಾಟ ಜೋರಾಗಿ ನಡೆಯುತ್ತಿದೆ. ಅದರಲ್ಲೂ ಪುರಸಭೆ 3 ಸದಸ್ಯರು ಸಿಡಿದೆದ್ದಿದ್ದು ಆಗಾಗ್ಗೆ ಬೀದಿಗಿಳಿತಲೇ ಇದ್ದಾರೆ. 10 ಅಕ್ಟೋಬರ್ 2025ರಂದು ಅಂದರೆ ಮೊನ್ನೆಯಷ್ಟೇ ಪುರಸಭೆ ಸದಸ್ಯರಾದ ಐಡಿ ವೆಂಕಟೇಶ್, ನಂಜಪ್ಪ ಮತ್ತು ಮಿಲ್ ನಾಗರಾಜ್ ಪ್ರತಿಭಟನೆ ನಡೆಸಿದರು. ಪುರಸಭೆ ಮುಖ್ಯಾಧಿಕಾರಿ ಸುರೇಶ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿ ರಾಣಿಯವರು ಸರ್ವಾಧಿಕಾರಿಗಳಂತೆ ವರ್ತಿಸುತ್ತಿದ್ದಾರೆ. ಸರ್ಕಾರದ ಸುತ್ತೋಲೆ ಮತ್ತು ನಿಯಮಾವಳಿ ಪಾಲಿಸದೆ ತಮಗೆ ಇಷ್ಟ ಬಂದವರಿಗೆ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುತ್ತಿದ್ದಾರೆ ಮತ್ತು ಸರಿಯಾಗಿ ಕಂದಾಯ ವಸೂಲು ಮಾಡುತ್ತಿಲ್ಲ ಅಂತ ಆರೋಪಿಸಿದರು. ಈ ಎಲ್ಲ ಆರೋಪಗಳನ್ನು ಪುರಸಭೆ ಮುಖ್ಯಾಧಿಕಾರಿ ಸುರೇಶ್ ಇವತ್ತು ಅಲ್ಲೆಗೆಳೆದಿದ್ದಾರೆ. ನಿಯಮಾವಳಿ ಪ್ರಕಾರವೇ ಬಹಿರಂಗ ಹರಾಜು ಪ್ರಕ್ರಿಯೆ. ಸುತ್ತೋಲೆ ಹೊರಡಿಸಿಲ್ಲ ಎಂಬುದು ಶುದ್ಧ ಸುಳ್ಳು. ಹೆಚ್ಡಿಕೋಟೆ ಪುರಸಭೆ ಮುಖ್ಯಾಧಿಕಾರಿ ಸುರೇಶ್ ಸ್ಪಷ್ಟನೆ. ಹೆಚ್ಡಿಕೋಟೆ ಪುರಸಭೆ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖ್ಯಾಧಿಕಾರಿ ಸುರೇಶ್ ತಮ್ಮ ಮೇಲೆ 3 ಸದಸ್ಯರು ಮಾಡಿರುವ ಆರೋಪಗಳನ್ನು ಸಂಪೂರ್ಣವಾಗಿ ಅಲ್ಲೆಗೆಳೆದರು. ಉದ್ದೇಶಪೂರ್ವಕವಾಗಿ ನಮ್ಮನ್ನು ಟಾರ್ಗೆಟ್ ಮಾಡಿ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾರೆ ಅಂತ ಗುಡುಗಿದ್ರು. ಆರೋಪ 1, ಹರಾಜು ಪ್ರಕ್ರಿಯೆ ನಿಯಮಾವಳಿ ಪಾಲಿಸಿಲ್ಲ. ಸುರೇಶ್ ಸ್ಪಷ್ಟನೆ. ನಿಯಮಾವಳಿ ಪ್ರಕಾರವೇ ಹರಾಜು ಪ್ರಕ್ರಿಯೆ. ನಿಯಮಾವಳಿ ಪ್ರಕಾರ ಬಹಿರಂಗ ಹರಾಜು ಪ್ರಕ್ರಿಯೆ ನಡೆಸುತ್ತಿಲ್ಲ ಎಂಬ 3 ಸದಸ್ಯರ ಆರೋಪವನ್ನು ಮುಖ್ಯಾಧಿಕಾರಿ ಸುರೇಶ್ ತಳ್ಳಿಹಾಕಿದ್ದಾರೆ. ಹೆಚ್ಡಿಕೋಟೆ ಪಟ್ಟಣದ ಮುಂದೆನೇ ಮುಖ್ಯ ರಸ್ತೆಯಲ್ಲಿರುವ ವಾಣಿಜ್ಯ ಮಳಿಗೆ ಹರಾಜು ಪ್ರಕ್ರಿಯೆಗೆ ಮೊನ್ನವೇ ಪ್ರಾದೇಶಿಕ ದಿನಪತ್ರಿಕೆಯಲ್ಲಿ ಜಾಹೀರಾತು ನೀಡಿ ಕಚೇರಿಯ ನಾಮಫಲಕದಲ್ಲಿ ಅಳವಡಿಸಿ ಸಾರ್ವಜನಿಕರು ಹಾಗೂ ಬಿಡ್ದಾರರ ಗಮನಕ್ಕೆ ತರಲಾಗಿತ್ತು. ಹರಾಜು ಪ್ರಕ್ರಿಯೆ ನಡೆಯುವ ಹಿಂದಿನ ದಿನವೇ ಡಿಡಿ ಕಟ್ಟುವುದಕ್ಕೆ ನಿಗದಿ ಮಾಡಲಾಗಿತ್ತು. ಅದರಂತೆ ಅಂದು ಸಂಜೆಯೊಳಗೆ ಯಾರು ಡಿಡಿ ಕಟ್ಟಿದ್ರೋ ಅವರ ಸ್ವೀಕೃತಿ ಪಡೆದುಕೊಂಡು ಪುರಸಭಾ ಅಧ್ಯಕ್ಷರ ಒಪ್ಪಿಗೆ ಪಡೆದುಕೊಂಡೇ ಹರಾಜು ಪ್ರಕ್ರಿಯೆ ನಡೆಸಿ ಈ ಪ್ರಕ್ರಿಯೆಯಲ್ಲಿ ಎಲ್ಲೂ ನಾವು ನಿಯಮಾವಳಿ ಉಲ್ಲಂಘನೆ ಮಾಡಿಲ್ಲ ಅಂತ ದಾಖಲೆ ಸಮೇತ ಸ್ಪಷ್ಟನೆ ನೀಡಿದರು. ಸರ್, ನಿನ್ನಂತೆ ಏನು ಸಾರ್ವಜನಿಕ ದಿನಪತ್ರಿಕೆಗಳಲ್ಲಿ ಪ್ರಕಟ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹೆಚ್ಡಿಕೋಟೆ ಪುರಸಭೆಗೆ ಸೇರಿದಂಥ ಒಂದು ವಾಣಿಜ್ಯ ಮಳಿಗೆಯನ್ನು ಹರಾಜಿಗೆ ನಾವು ಕರೆದಿದ್ದೀವಿ ಸರ್. ಹರಾಜಿಗೆ ಸಂಬಂಧಪಟ್ಟಂತೆ ನಿಯಮಾನುಸಾರವಾಗಿ ಏನು ಮುಂಚಿತವಾಗಿ ದಿನಪತ್ರಿಕೆಯಲ್ಲಿ ಪ್ರಕಟ ಆಗಬೇಕು ಮತ್ತು ಮಾಹಿತಿಯನ್ನು ಕೊಡಬೇಕು ಅನ್ನೋದನ್ನು ನಾವು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ವಿ. ಆಂದೋಲನ ದಿನಪತ್ರಿಕೆಗೂ ಕೂಡ ಮಾಹಿತಿಯನ್ನು ಕೊಟ್ಟು ಹರಾಜಿಗಿಂತ 1 ತಿಂಗಳ ಮುಂಚಿತವಾಗಿ ಅದು ದಿನಪತ್ರಿಕೆ ಪ್ರಕಟ ಆಗಿರುತ್ತೆ. ದಿನಪತ್ರಿಕೆ ಪ್ರಕಟವಾದ ನಂತರ 1 ತಿಂಗಳ ನಂತರ ಅಂದರೆ 9ನೇ ತಾರೀಕು, ಅಂದರೆ ಇದೇ ತಿಂಗಳ 9ನೇ ತಾರೀಕು ಹರಾಜನ್ನು ನಾವು ಹಮ್ಮಿಕೊಂಡಿದ್ವಿ. ಹರಾಜನ್ನು ನಾವು ನಿಯಮಾನುಸಾರವಾಗಿ ನಮ್ಮ ನಿಯಮಗಳ ಅನುಸಾರವಾಗಿ ನಮ್ಮ ಕಚೇರಿಯನ್ನು ನಾವು ಮಾಡಿದ್ವಿ. ಈ ಒಂದು ಹರಾಜು ಸಂಬಂಧಪಟ್ಟಂತೆ 3 ಮಂದಿ ಬಿಡ್ಡುದಾರರು ಟಿಡಿಯನ್ನು ಸಲ್ಲಿಸಿ ಅವರು ಹರಾಜಿಗೆ ಭಾಗವಹಿಸಿದರು. 9ನೇ ತಾರೀಕು ಹರಾಜನ್ನು ನಾವು ನಿರ್ವಹಿಸಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹೆಚ್ಡಿಕೋಟೆ ಪುರಸಭೆಯ ಕೆಲವು ಗೌರವಾನ್ವಿತ ಸದಸ್ಯರು ಮಾಹಿತಿಯನ್ನು ಕೊಟ್ಟಿಲ್ಲ ಮತ್ತು ಪ್ರಚಾರ ಮಾಡಿಲ್ಲ ಅಂತ ಹೇಳಿ ಅವರು ಆರೋಪವನ್ನು ಮಾಡಿ 10ನೇ ತಾರೀಕು ಪ್ರತಿಭಟನೆ ಪ್ರತಿಭಟನೆ ಮಾಡಿದಂಥ ವಿಚಾರ ಕೂಡ ಗೊತ್ತಿರ್ತಕ್ಕಂಥ ಸಂಗತಿ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಆಧಾರಗಳಿಲ್ಲದೆ, ಮಾಹಿತಿ ಇಲ್ಲದೆ ಈ ಥರ ಸತ್ಯಕ್ಕೆ ದೂರವಾದಂಥ ಆರೋಪಗಳನ್ನು ಮಾಡಿರುವುದು ಅದು ಸರಿಯಲ್ಲ ಅನ್ನೋದು ನನ್ನ ಭಾವನೆ. ನಾವು ಏನು ನಿಯಮಗಳ ಅನುಸಾರವಾಗಿ ಹರಾಜು ಪ್ರಕ್ರಿಯೆಯನ್ನು ನಾವು ನೆರವೇರಿಸಿದ್ದೇವೆ. ಹರಾಜಿನಲ್ಲಿ 3 ಜನ ಭಾಗವಹಿಸಿ ಮಳೆಗೆ ಸಂಬಂಧಪಟ್ಟ 8,900 ರೂಪಾಯಿಗೆ ಅಕಾಯರು ಬಿಡ್ಡು ಆಗಿರ್ತಕ್ಕಂಥ ವಿಚಾರ ಇದೆ. ಅದರಲ್ಲಿ GST ಸೇರಿ ಸುಮಾರು 10,500 ರೂಪಾಯಿಗಳು ಅದು ಮಾಸಿಕ ಬಾಡಿಗೆಯಾಗಿ ಆಗುತ್ತೆ ಸರ್. ಹರಾಜನ್ನು ನಮ್ಮ ಕೌನ್ಸಿಲ್ ಮೀಟಿಂಗಲ್ಲಿ ಮಂಡಿಸಿ ಅನುಮೋದನೆಯನ್ನು ಪಡೆದುಕೊಂಡು ಮುಂದಿನ ನಾವು ಸ್ಥಳೀಕರಣ ಸಂಬಂಧಪಟ್ಟಂತೆ ನಾವು ಒಕ್ಕೂಟ ಕೊಡ್ತಕ್ಕಂಥ ನಾವು ಕೆಲಸ ಮಾಡ್ತೇವೆ. ಆರೋಪ 2, ಸರಿಯಾಗಿ ತೆರಿಗೆ ಸಂಗ್ರಹ ಮಾಡುತ್ತಿಲ್ಲ. ಸುರೇಶ್ ಸ್ಪಷ್ಟನೆ. ಈ ಸಾಲಿನಲ್ಲಿ 1,18,00,000 ತೆರಿಗೆ ಸಂಗ್ರಹ. ಮತ್ತೊಂದು ಪ್ರಮುಖ ಆರೋಪವೆಂದರೆ ತೆರಿಗೆ ಸಂಗ್ರಹ ಮಾಡದೆ ಪುರಸಭಾ ಬೊಕ್ಕಸ ಬರಿದು ಮಾಡುತ್ತಿದ್ದಾರೆ ಎಂಬ ಆರೋಪಕ್ಕೂ ಸುರೇಶ್ ಸ್ಪಷ್ಟನೆ ನೀಡಿದ್ದಾರೆ. 2025-26ನೇ ಸಾಲಿನಲ್ಲಿ 1,90,00,000 ತೆರಿಗೆ ಸಂಗ್ರಹಿಸುವ ಗುರಿ ಹೊಂದಲಾಗಿದೆ. ಆದರೆ ಈಗಾಗಲೇ ಅಂದರೆ ಮಾರ್ಚ್ನಿಂದ ಇಲ್ಲಿಯವರೆಗೆ 1,18,00,000 ತೆರಿಗೆ ಸಂಗ್ರಹ ಮಾಡಲಾಗಿದೆ. ಹೀಗಾಗಿ ತೆರಿಗೆ ಸಂಗ್ರಹದಲ್ಲಿ ಹಿಂದೆ ಉಳಿದಿಲ್ಲ ಅಂತ ಸ್ಪಷ್ಟನೆ ನೀಡಿದರು. ಆದರೆ ಸರ್, ನಮ್ಮ ಹೆಚ್ಡಿಕೋಟೆ ಪುರಸಭೆಗೆ ಸಂಬಂಧಪಟ್ಟಂತೆ ಈ ಒಂದು 2026ನೇ ಸಾಲಿನ ಡಿಮ್ಯಾಂಡು 1,90,00,000 ಡಿಮ್ಯಾಂಡನ್ನು ನಾವು ನಿಗದಿ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಅಕ್ಟೋಬರ್ ಮೊದಲ ವಾರಕ್ಕೆ ಸುಮಾರು ನಮಗೆ 1,18,00,000 ಈಗಾಗಲೇ ನಾವು ಆಸ್ತಿ ತೆರಿಗೆಯನ್ನು ಕಲೆಕ್ಟ್ ಆಗಿದೆ. ಖಾಸಗಿ ಶಾಲೆಗಳಿಂದ ಶುಲ್ಕ ಪಡೆಯುತ್ತಿಲ್ಲ.
ಸುರೇಶ್ ಸ್ಪಷ್ಟನೆ. ವಿಶ್ವಭಾರತಿ ಶಿಕ್ಷಣ ಸಂಸ್ಥೆಗೆ ನೋಟಿಸ್ ಜಾರಿ. ಮತ್ತೊಂದು ಆರೋಪವೆಂದರೆ ಪುರಸಭೆ ವ್ಯಾಪ್ತಿಯಲ್ಲಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಂದ ಕಂದಾಯ ವಸೂಲಿ ಮಾಡಿಲ್ಲ ಎಂಬುದು. ಇದಕ್ಕೂ ಕೂಡ ಸುರೇಶ್ ಸ್ಪಷ್ಟನೆ ನೀಡಿದ್ದಾರೆ. ವಿಶ್ವಭಾರತಿ ಶಿಕ್ಷಣ ಸಂಸ್ಥೆ ಮಾತ್ರ ಬಾಕಿ ಉಳಿಸಿಕೊಂಡಿದ್ದು ನೋಟಿಸ್ ನೀಡಲಾಗಿದೆ. ಇನ್ನು ಟ್ರೂ ಶೆಫರ್ಡ್ ಸ್ಕೂಲು ಶುಲ್ಕ ಪಾವತಿ ಸಂಬಂಧ ಕೋರ್ಟ್ನಲ್ಲಿ ತಡೆಯಾಜ್ಞೆ ಇದೆ. ಇನ್ನು ಉಳಿದಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳು ತೆರಿಗೆ ಪಾವತಿಸಿವೆ ಅಂತ ಸ್ಪಷ್ಟನೆ ನೀಡಿದರು. ಜಾರಿ ಮಾಡಿದ ನಂತರದಲ್ಲಿ ಇವಾಗ ಆಲ್ರೆಡಿ ಏನು ಬಾಕಿ ಉಳಿಸ್ಕೊಂಡು ಅವರೆಲ್ಲ ಈಗ ತೆರಿಗೆಯನ್ನು ಪಾವತಿ ಮಾಡ್ತಿದ್ದಾರೆ. ಇವತ್ತು ಕೂಡ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯವರು ಅವರಿಗೆ ಸೆಸ್ಸನ್ನು ಕಟ್ಕೊಡ್ಬೇಕು ಅಂತ ಹೇಳಿ ಅವ್ರಿಗೆ ನೋಟಿಸನ್ನು ಕೊಟ್ಟಿದ್ವಿ. ಇವತ್ತು 6,61,000 ರೂಪಾಯಿ ಕೂಡ ಅವರು ಚೆಕ್ ಮೂಲಕವಾಗಿ ಆಸ್ತಿತೆರಿಗೆಯ ಸೆಸ್ಸನ್ನು ಅವರು ಪಾವತಿ ಮಾಡಿದ್ದಾರೆ. ಸೊ ಹಾಗಾಗಿ ನಮಗೆ ಇವಾಗ ಅಕ್ಟೋಬರ್ ಮೊದಲ ವಾರದಲ್ಲೇ 1,18,00,000 ನಮಗೆ ತೆರಿಗೆ ಸಂಗ್ರಹಣ ಆಗಿದೆ. ಮತ್ತು ಯಾವುದಾದ್ರು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತೆರಿಗೆಯನ್ನು ಕಟ್ಕೊಡ್ಬೇಕು ಅವ್ರ ಕೆಲವರು ಕೂಡ ನಾವು ನೋಟಿಸನ್ನು ಕೊಟ್ಟಿದ್ದೀವಿ. ಅದನ್ನು ಫಾಲೋ ಅಪ್ ಕೂಡ ಮಾಡ್ತಾ ಇದ್ದೀವಿ. ಶೀಘ್ರದಲ್ಲಿ ಏನು ನಿಯಮಾನುಸಾರವಾಗಿ ತೆರಿಗೆಯನ್ನು ನಾವು ಪಾವತಿ ಮಾಡಬೇಕು ಅದನ್ನು ನಾವು ತೆರಿಗೆಯನ್ನು ನಾವು ಅದನ್ನು ಕಲೆಕ್ಷನ್ ಮಾಡ್ತೀವಿ ಸರ್. ನಾವು ಸರ್ವಾಧಿಕಾರಿಗಳಲ್ಲ, ಜನಸ್ನೇಹಿ ಕೆಲಸ ಮಾಡುತ್ತಿದ್ದೇವೆ. ವೈಯಕ್ತಿಕ ದ್ವೇಷ ಇಲ್ಲ, ಮೂಲ ಸೌಕರ್ಯಕ್ಕೆ ಒತ್ತು ಕೊಡುತ್ತೇವೆ. ಆ 3 ಸದಸ್ಯರು ಮಾಡಿರುವ ಆರೋಪದಂತೆ ನಾವು ಸರ್ವಾಧಿಕಾರಿಗಳಲ್ಲ, ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇವೆ. ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದೇವೆ. ಮುಂದೆಯೂ ಅದೇ ರೀತಿ ಮುಂದುವರಿಸುತ್ತೇವೆ. ಯಾರ ಮೇಲೂ ನಮಗೆ ವೈಯಕ್ತಿಕ ದ್ವೇಷ ಇಲ್ಲ. ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ನಿರ್ದೇಶನದಲ್ಲೇ ಕೆಲಸ ಮಾಡುತ್ತೇವೆ ಅಂತ ಹೇಳಿದರು. ನಂತರ ಸೌಲಭ್ಯಗಳು ಆಗಿರ್ಬೋದು, ಬೀದಿ ದೀಪ ಆಗಿರ್ಬೋದು, ಮತ್ತೆ ಸ್ವಚ್ಛತೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನ ನಮ್ಮ ಕೌನ್ಸಿಲ್ನ ಮಾನ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಏನು ನಿರ್ದೇಶನಗಳನ್ನ ನೀಡ್ತಾ ಇದ್ದಾರೆ ಆ ನಿರ್ದೇಶನವನ್ನು ಪಾಲನೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಸಾರ್ವಜನಿಕರಿಗೆ ಜನಸ್ನೇಹಿ ಆಡಳಿತವಾಗಿ ಮತ್ತೆ ಏನು ಸೌಲಭ್ಯಗಳನ್ನ ತಲುಪಿಸ್ಕೊಡ್ಬೇಕು ಆ ಒಂದು ಸೌಲಭ್ಯಗಳನ್ನ ತಲುಪಿಸಿಕೊಡುವುದಕ್ಕೆ ನಾವು ಪ್ರಾಮಾಣಿಕವಾಗಿ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಸರ್. ಒಟ್ಟಲ್ಲಿ ಪುರಸಭೆ ಅಧಿಕಾರಿಗಳು ಮತ್ತು 3 ಸದಸ್ಯರ ಸಂಘರ್ಷಕ್ಕೆ ಈಗಲಾದರೂ ಬೇಕ್ ಬೀಳುತ್ತಾ ಇಲ್ಲ ಮುಂದುವರಿಸಿಕೊಂಡು ಹೋಗ್ತಾರಾ ಕಾದು ನೋಡಬೇಕಾಗಿದೆ. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.